ಕಾಣಿಸ್ತಿದ್ಯಾ? ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀನದಿ ವ್ಲಾಗ್ಸ್. ಇವತ್ತೇನಿಲ್ಲ, ಜಸ್ಟ್ ಅಮ್ಮ ಬರ್ತಾ ಇದ್ದಾರೆ, ಅದಕ್ಕೋಸ್ಕರ ಅಮ್ಮನ ಜೊತೆ ಒಂದು ವೀಡಿಯೋ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ಥರ ಇರುತ್ತೆ ಅಮ್ಮನ ಜೊತೆ ನನ್ನ ಟೈಮ್ ಮತ್ತು ನನ್ನ ಮೂಮೆಂಟ್ಸ್ ಎಲ್ಲ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಂಟ್ರೆಸ್ಟ್ ಆಗಿ ಇದ್ದೇ ಇರುತ್ತೆ, ಏನೂ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಮ್ಮ ನನಗೋಸ್ಕರ ಏನು ತರ್ತಾ ಇದ್ದಾರೆ, ಆಮೇಲೆ ನಾನು ಅಮ್ಮನಿಗೋಸ್ಕರ ಏನು ಮಾಡಿಕೊಡ್ಬಹುದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ, ಏನು ಮಾಡಿಕೊಡ್ಲಿ ಅಡುಗೆನ ಅಂತ ಹೇಳಿ. ಸೊ ನೋಡೋಣ ಅಮ್ಮ ಬಂದಮೇಲೆ ಯಾವ ಥರ ಟೈಮ್ ಪಾಸ್ ಮಾಡ್ತೀನಿ ಅಂತ ಹೇಳಿ. ಮತ್ತು ಇನ್ನೊಂದು ವಿಷಯ ನಿಮಗೆ ಒಂದು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ TPC ಮುದ್ದೋಳು ಅಂತ ಹೇಳಿ, ದೇವ್ಕಿ ಮ್ಯಾಮ್ ಅಂತ ಹೇಳಿ ಅವರು ನನಗೆ ಬಂದ್ಬಿಟ್ಟು ಜೋಳದ ಹಿಟ್ಟು ಕಳಿಸಿದ್ದಾರೆ. ನಾನು ಅವ್ರಿಗೆ ಹೇಳ್ತಾ ಇದ್ದೆ ಲಾಸ್ಟ್ ಟೈಮು. ಒಂದು ನಿಮಿಷ, ಏನಿಲ್ಲ, ಲೈಟ್ ಆನ್ ಆಗಿತ್ತಲ್ಲ ಅದಕ್ಕೋಸ್ಕರ ಆಫ್ ಮಾಡಿದೆ ಅಷ್ಟೇ. ಕರೆಂಟ್ ಸೇವ್ ಮಾಡೋಣ ಅಂತ ಹೇಳಿ ಅಷ್ಟೇ, ಅದು ಬಿಟ್ಟರೆ ಏನೇನಿಲ್ಲ. ಸುಮ್ಮನೆ ಏನಕ್ಕೆ ವೇಸ್ಟ್ ಕರೆಂಟ್ ಯೂಸ್ ಮಾಡೋದು ಅಂತ ಹೇಳಿ ಅಷ್ಟೇ. ಏನಂತ ಹೇಳಿದ್ರೆ ದೇವ್ಕಿ ಮ್ಯಾಮ್ ಅಂತ ಇದ್ದಾರೆ, ಅವ್ರ ಜೊತೆ ನಾನು ಸುಮ್ಮನೆ ಶೇರ್ ಮಾಡ್ಕೊಂಡಿದ್ದೆ. ನಾನು ಈ ಜೋಳದ ರೊಟ್ಟಿ ಮಾಡಬೇಕು ಅಂತ ತುಂಬ ಆಸೆ ಬರ್ತಾ ಇದೆ. ಯಾವಾಗಾದ್ರೂ ನೋಡ್ಬಿಟ್ಟು ಯೂಟ್ಯೂಬಲ್ಲಿ ಮಾಡಬೇಕು ನಾನು ಅಂತ ಹೇಳಿದ್ದೆ. ಸರಿ ಅಂತ ಹೇಳ್ಬಿಟ್ಟು ಅವ್ರು ನೋಡಿದ್ರೆ ನನಗೆ ಜೋಳದ ಹಿಟ್ಟು ಕಳಿಸ್ಬಿಟ್ಟಿದ್ದಾರೆ, ಅಂದರೆ ಪೌಡರ್ನ ಕಳಿಸಿದ್ದಾರೆ, ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ವಿಡಿಯೋನೂ ಕಳಿಸಿದ್ದಾರೆ, ಈ ಥರ ಮಾಡಬೇಕು ಜೋಳದ ರೊಟ್ಟಿನ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನೀವು ನನಗೆ ಜೋಳದ ಹಿಟ್ಟು ಕಳಿಸಿದ್ದಕ್ಕೆ ಮತ್ತು ವಿಡಿಯೋನೂ ಕಳಿಸಿದ್ದಕ್ಕೆ, ಯಾವ ಥರ ಜೋಳದ ರೊಟ್ಟಿ ಮಾಡಬೇಕು ಅಂತ ಹೇಳಿ ಹೇಳ್ಕೊಟ್ಟಿದ್ದಕ್ಕೆ. ನೋಡೋಣ, ನಾನು ಯಾವಾಗಾದರೂ ಫ್ರೀ ಇದ್ದಾಗ ಮಾಡ್ತೀನಿ. ಸೊ ಬನ್ನಿ ನಿಮ್ಮ ಹತ್ರ ಶೇರ್ ಮಾಡಿ, ಯಾವ ಥರ ಏನು ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಹೇಳ್ಕೊಡೋಣ ಅಂತ ಹೇಳಿ ತೋರಿಸ್ತೀನಿ. ಜೋಳದ ಹಿಟ್ಟು ಜೊತೆಗೆ ಇದು ಬಂದ್ಬಿಟ್ಟು ಸೀತಾಫಲ ಅಂತ ಹೇಳ್ತಾರೆ, ನಮ್ಮ ಊರ ಕಡೆ ಸಿಗುತ್ತೆ, ಹಳ್ಳಿ ಕಡೆ ಎಲ್ಲ ಇಲ್ಲ ಅಷ್ಟು ಕಮ್ಮಿ ಸಿಗೋದು, ಬೆಂಗಳೂರಲ್ಲೆಲ್ಲ ಕಮ್ಮಿ, ಅಷ್ಟಾಗಿ ಸಿಗೋಲ್ಲ. ಬಟ್ ಮಾರ್ಕೆಟಲ್ಲಿ ಹುಡುಕರೆ ಸಿಗುತ್ತೆ. ಇದು ಹೆಸರು ಸೀತಾಫಲ ಅಂತ ಹೇಳಿ, ಇಂಗ್ಲೀಷಲ್ಲಿ ಏನೋ ಕರೀತಾರೆ, ಆ್ಯಪಲ್ ಸಮಥಿಂಗ್ ಏನೋ ಕರೀತಾರೆ, ನಂಗೆ ಗೊತ್ತಿಲ್ಲ ಅಷ್ಟಾಗೆ ಏನಂತ ಕರೀತಾರೆ ಅಂತೇಳಿ. ಇದು ಬಂದ್ಬಿಟ್ಟು ಜೋಳದ ಹಿಟ್ಟನ್ನ ಕೊಟ್ಟಿದ್ದಾರೆ. ದೇವ್ಕಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನನಗೆ ಕಳಿಸಿದ್ದಕ್ಕೆ ಜೋಳದ ಹಿಟ್ಟನ್ನ. ಮತ್ತು ಇದ್ರ ಜೊತೆಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತಲೂ ಕಳಿಸಿದ್ದೀರಾ ಮ್ಯಾಮ್ ಅಂತ ಕಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದನ್ನು ಕೃತು ಜೊತೆ ಹೇಳ್ತಾ ಇದ್ದೆ ನಾನು, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಮ್ಯಾಮ್ ಅಂತ ಕಳಿಸಿದ್ದಾರಪ್ಪು ಅಂತ ಹೇಳಿದ್ದಕ್ಕೆ ಅವನು, ನೀನು ಮ್ಯಾಮ್ ಆಗ್ಬಿಟ್ಟ, ಯಾವಾಗ ಅದೇ ನನಗೆ ಗೊತ್ತೇ ಇಲ್ಲ, ನೀನು ಮ್ಯಾಮ್ ಅಂತ ಕರೀತಾರಾ ಅಂತ ಕೇಳ್ತಾ ಇದ್ದ. ಅವ್ನಿಗೇನು ಆನ್ಸರ್ ಮಾಡಬೇಕು ಅಂತ ನಿಜವಾಗ್ಲೂ ನನಗಂತೂ ಗೊತ್ತಾಗಿಲ್ಲ. ಯಾಕಂದರೆ ಅವ್ನು ಸ್ಕೂಲಲ್ಲಿ ಬಂದು ಮ್ಯಾಮ್ ಅಂತ ಹೇಳಿದ್ರೆ ಟೀಚರ್ಸ್ಗಲ್ವಾ ಹೇಳೋದು ಮ್ಯಾಮ್ ಅಂತ. ಸೊ ಅದಕ್ಕೋಸ್ಕರ ನಮ್ಮ ಮ್ಯಾಮ್ ಅಂದ ತಕ್ಷಣ ನೀನು ಮ್ಯಾಮ್ ಆಗಿಬಿಟ್ಟಿದ್ಯಾ ಅಂತ ನನ್ನ ಕ್ವಶನ್ ಮಾಡ್ತಾಯಿದ್ದ. ಅದಕ್ಕೇನೂ ಆನ್ಸರ್ ಮಾಡಿಲ್ಲ. ಬಟ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಕಳಿಸಿಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮಗೂ ಸಹ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಬಿಲೇಟೆಡ್ ವಿಶೇಷ ಮಾಡ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಮತ್ತು ಗಿಫ್ಟ್ ಕಳಿಸಿಗೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಮಮ್ಮಿಗೆ ಇವತ್ತು ನಾನು ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅಂದರೆ ಎಣ್ಣೆ ಬದನೆಕಾಯಿ ಸಾರು ಅಂದರೆ ಸ್ವಲ್ಪ ಹುಳಿಯಾಗಿ ಖಾರವಾಗಿ ಚೆನ್ನಾಗಿರುತ್ತಲ್ವ ತಿನ್ನೋಕ್ಕೆ ಅಂತ ಹೇಳಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಉಪ್ಸಾರು ನಮ್ಮ ಕಡೆ ತಿಂತಾಯಿರ್ತಾರೆ, ಬೇಳೆ ಸಾರು ಆಸ್ ಯೂಶುವಲ್ ತಿಂತಾಯಿರ್ತಾರೆ. ನನಗೆ ಆಲ್ಮೋಸ್ಟ್ ಉಪ್ಸಾರು, ಬೇಳೆ ಸಾರು ಅಥವಾ ಕಡಲೆಕಾಳು ಅದು ಇದು ಸಾರು, ಮಸಾಲೆ ಸಾರು ಮಾಡ್ತಾನೆ ಇರ್ತೀನಿ. ಬಟ್ ಇದು ಎಣ್ಣೆ ಬದನೆಕಾಯಿ ಸಾರು ಅಂದರೆ ಆಲ್ಮೋಸ್ಟು ತಿಂಗ್ಳಿಗೊಂದು ಸರಿ ಆ ಥರ ಮಾಡೋದು, ಇಲ್ಲ ಕಮ್ಮಿ ತಿಂಗ್ಳಿಗೊಂದು ಸರಿ ಅಥವಾ 2 ಮಂತ್ಸ್ಗೊಂದು ಸರಿ ಈ ಥರ ಮಾಡ್ತೀನಿ. ಅಮ್ಮಂಗೂ ಇಷ್ಟ ಆಗುತ್ತೆ ಎಣ್ಣೆ ಬದನೆಕಾಯಿ ಸಾರು, ಅದಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅಮ್ಮಂಗೂ ಹೇಳಿದ್ದೀನಿ. ಅಮ್ಮ ಬಂದ್ಬಿಟ್ಟು ಮಾರ್ಕೆಟ್ ವಯ ಬರೋದು ಮಂಡ್ಯದಿಂದ, ಅದಕ್ಕೆ ಅಮ್ಮಂಗೂ ಫೋನ್ ಮಾಡಿ ಹೇಳಿದೆ, ಬದನೆಕಾಯಿ ಸಿಕ್ಕರೆ ತೊಗೊಂಬ ಅಂತ ಹೇಳಿ. ತರ್ತೀನಿ ಅಂತ ಹೇಳಿದ್ರು, ತೊಗೊಂಬರ್ತಾ ಇದ್ದಾರಂತೆ. ಸೊ ಈಗ ಬದನೆಕಾಯಿಗೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತೀನಿ. ನಾನು ಮಾಡೋ ಎಣ್ಣೆ ಬದನೆಕಾಯಿ ಸಾರು ಫಸ್ಟು ನಮ್ಮ ಅಮ್ಮಂಗೆ ಟೇಸ್ಟ್ ಮಾಡಿ ಮತ್ತು ನನ್ನ ನಂದಿ ಟೇಸ್ಟ್ ಮಾಡಿ ಹೇಳ್ತಾರೆ. ಏನಾದ್ರು ನಿಮ್ಗೆ ಏನೋ ರೆಸಿಪಿ ಬೇಕು ಅಂತ ಹೇಳಿದ್ರೆ ಅದ್ರ ವೀಡಿಯೋ ನಿಮಗೆ ಯಾವ್ದಾದ್ರು ಕಮೆಂಟ್ ಮಾಡಿದ್ರೆ ನಾನು ಮಾಡಿ ಹಾಕ್ತೀನಿ. ಬಟ್ ಫಸ್ಟು ಟೇಸ್ಟ್ ಮಾಡಲಿ. ನಾನು ಇದು ಬಂದುಬಿಟ್ಟು ರೆಸಿಪಿ ಜಾನಿ ಮ್ಯಾಮ್ದು, ಅವರೇ ನಂಗೆ ಹೇಳ್ಕೊಟ್ಟಿರೋದು ರೆಸಿಪಿನ. ಇದನ್ನು ಅವ್ರ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ, ಸಖತ್ತಾಗಿರುತ್ತೆ. ಒಂಥರ ಹುಳಿ ಉಪ್ಪು ಖಾರ ಎಲ್ಲ ಈ ಪ್ರೆಗ್ನೆಂಟ್ಗಳಿಗೆ ಮತ್ತು ಈ ಹುಷಾರಿರಲ್ವಲ್ಲ ನೋಡಿ, ಅವ್ರಿಗಂತೂ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ, ಖಾರವಾಗಿ ಹುಳಿಯಾಗಿ, ಹಂಗೆ ಬಾಯಿ ನೀರು ಬರ್ತೈತೆ ನನಗೆ ಹೇಳ್ತಾ, ಅಷ್ಟು ಚೆನ್ನಾಗಿರುತ್ತೆ. ಸೊ ಅವ್ರ ರೆಸಿಪಿನ ಇವತ್ತು ಮಾಡ್ತೀನಿ. ಇಫ್ ಇನ್ ಕೇಸ್ ಚೆನ್ನಾಗಿ ಬಂದರೆ ಕಮೆಂಟ್ ಮಾಡಿಸ್ತೀನಿ ನಮ್ಮಮ್ಮ ಅಥವಾ ನಂದಿಕಲ್ಲಿ ಹೇಳಿಸ್ತೀನಿ. ಅವರೇನ ಚೆನ್ನಾಗಿದೆ ಅಂತ ಹೇಳಿದ್ರೆ ಮಾತ್ರ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ, ಇಲ್ಲ ಅಂದರೆ ಬೇಡ ಅಂತ ಹೇಳಿ ಸ್ಕಿಪ್ ಮಾಡ್ತೀನಿ. ಅಂದರೆ ಊಟದ್ದು, ಅಂದರೆ ಎಣ್ಣೆ ಬದನೆಕಾಯಿ ಸಾರು ರೆಸಿಪಿನ ಶೇರ್ ಮಾಡಲ್ಲ. ಅವ್ರು ಚೆನ್ನಾಗಿದೆ ಅಂತ ಹೇಳೋದು ಮಾತ್ರ ಶೇರ್ ಮಾಡ್ತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಶೇರ್ ಮಾಡ್ತೀನಿ. ಇಫ್ ಇನ್ ಕೇಸ್ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವೇನಾದ್ರು ಕಮೆಂಟ್ ಮಾಡಿದ್ರೆ ಮಾತ್ರ ನಾನು ರೆಸಿಪಿನ ಶೇರ್ ಮಾಡ್ತೀನಿ ಅಷ್ಟೇ. ಸೊ ನಾನೀಗ ರೆಸಿಪಿ ಮಾಡಬೇಕು. ಅಮ್ಮ ಬದನೆಕಾಯಿ ಥರ ಅಷ್ಟರಲ್ಲಿ ಏನೇನು ಬೇಕು ಮಸಾಲೆಗೆ ಅಂತೆಲ್ಲ ರೆಡಿ ಮಾಡ್ಕೊತೀನಿ. ಸೊ ಅಮ್ಮ ಬಂದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನಿಮ್ಮ ಜೊತೆ.
ಅಮ್ಮ ಬಂದರು. ನಮ್ಮ ಮನೆ ಇರೋದು ಬಂದ್ಬಿಟ್ಟು 4th ಫ್ಲೋರಲ್ಲಿ. ಅಮ್ಮ ಹತ್ತು ಬರೋಷ್ಟ್ರಲ್ಲಿ ತುಂಬಾ ಸುಸ್ತಾಗ್ಬಿಟ್ಟಿದ್ರು ಪಾಪ. ಏನಪ್ಪ ಸುಸ್ತಾಗ್ತೈತೆ ನನಗೆ ಅಂತ ಹೇಳಿದ್ರು. ಆಮೇಲೆ ಯಾಕಮ್ಮ ಹಿಂಗಾಗ್ಬಿಟ್ಟಿದ್ಯಾ, ಮುಖ ಎಲ್ಲ ಒಂಥರ ಸಪ್ಪೆ ಆಗ್ಬಿಟ್ಟೈತಲ್ಲ ಅಂತ ಹೇಳಿದೆ. ನಂಗೆ 4 ದಿನದಿಂದ ಹುಷಾರೇ ಇಲ್ಲ ಪುಟ ಅಂತ ಹೇಳಿದ್ರು. ನನಗೆ ನಿಜವಾಗ್ಲೂ ಗೊತ್ತೇ ಇಲ್ಲ, ಅಮ್ಮ ನನಗೆ ಜೊತೆ ಏನೂ ಹೇಳಿರಲಿಲ್ಲ ಹುಷಾರಿಲ್ಲ ನನಗೆ ಅಂತ ಏನೂ. ಆಮೇಲೆ ಯಾಕಮ್ಮ ಬರೋಕ್ಕೆ ಹೋದೆ, ಮತ್ತು ಸುಮ್ಮನೆ ಸ್ಟ್ರೈನ್ ಆಗುತ್ತೆ ನಿನಗೆ ಅಂತ ಹೇಳಿದೆ. ಇಲ್ಲ ಯಾಕೋ ಕುರಿತು ನೋಡಬೇಕು ಅನ್ನಿಸ್ತಾ ಇತ್ತು ನನಗೆ, ಅದಕ್ಕೆ ಬಂದ್ಬಿಟ್ಟೆ ಅಂತ ಹೇಳಿದ್ರು. ಸರಿ ಬಿಡು ಆಯಿತು ಅಂತ ಹೇಳಿಬಿಟ್ಟು ಕಾಫಿ ಮಾಡಿಕೊಟ್ಟೆ. ಸ್ವಲ್ಪ ಕಾಫಿ ಮತ್ತು ಬ್ರೆಡ್ ಕುಡಿದ್ಮೇಲೆ ಸ್ವಲ್ಪ ಸಮಾಧಾನ ಆದರೂ ಅನಿಸುತ್ತೆ. ಆಮೇಲೆ ನಾನು, ನಂದಿ, ಮಮ್ಮಿ ಮತ್ತು ನಂದಿ ಫ್ರೆಂಡ್ ಲಿವಿನ್ ಅಂತ ಹೇಳಿ 4 ಜನನೂ ಹೊರಗಡೆ ಹೋಗಿದ್ವಿ. ಒಬ್ಬಟ್ಟೇನೋ ತಿನ್ಕೊಬರೋಣ ಅಂತ ಹೇಳಿ. ಇದು ನಮ್ಮ ಮನೆ ರೋಡಲ್ಲಿ ಇರೋದು ಹೋಳಿಗೆ ಮನೆ ಅಂತ ಹೇಳಿ. ಒಬ್ಬಟ್ಟೆಲ್ಲ ಚೆನ್ನಾಗಿರುತ್ತೆ, ಇಲ್ಲಿ ಫ್ರೆಶ್ ಆಗಿ ಮಾಡಿಕೊಡ್ತಾರೆ, ಅಲ್ಲೇ ಬಿಸಿ ಬಿಸಿ ಒಬ್ಬಟ್ಟು ತುಪ್ಪ ಎಲ್ಲ ಹಾಕಿ ಕೊಡ್ತಾರೆ. ಅದಕ್ಕೋಸ್ಕರ ನಾವು ಒಂದು ಪೈನಾಪಲ್ ಹೋಳಿಗೆ ಮತ್ತು ಒಂದು ಕೋವಾ ಹೋಳಿಗೆ ಮತ್ತು ಒಂದು ಕ್ಯಾರೆಟ್ ಹೋಳಿಗೆನ ತೊಗೊಂಡ್ವಿ. ಪೈನಾಪಲ್ ಹೋಳಿಗೆ ಅಂತೂ ನಿಜವಾಗ್ಲೂ ಸಕ್ಕತ್ತಾಗಿತ್ತು. ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡಿದ್ದು ಪೈನಾಪಲ್ ಹೋಳಿಗೆನ. ತುಂಬಾ ಇಷ್ಟ ಆಯಿತು ನನಗೆ, ಮಮ್ಮಿಗೆ ಮತ್ತು ನಂದಿಗೆ ಮತ್ತು ಲಿವಿನ್ಗೂ ತುಂಬಾ ಇಷ್ಟ ಆಯಿತು. 4 ಜನನೂ ಅದನ್ನೇ ಸಜೆಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಇದು ಅಂತ ಹೇಳಿ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಇದನ್ನೇ ಆರ್ಡ್ರ್ ಮಾಡೋಣ ಮತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ. ಅಮ್ಮ ಬಂದಿದ್ರಲ್ಲ, ಸೊ ಅದಕ್ಕೋಸ್ಕರ ಎಣ್ಣೆ ಬದನೆಕಾಯಿ ಸಾರು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಇಟ್ಟಿದ್ದೀನಿ. ಅನ್ನಕ್ಕೆ ಇಟ್ಟಿದ್ದೀನಿ, ಅನ್ನ ಆಯಿತು. ಬದನೆಕಾಯಿ ಮಾತ್ರ ಅಂದರೆ ಎಣ್ಣೆ ಬದನೆಕಾಯಿ ಸಾಂಬಾರು ವಿಜಿಲ್ಗೆ ಇಟ್ಟಿದ್ದೀನಿ. ಒಂದು ವಿಜಿಲ್ ಕೂಗಿದ್ರೆ ಸಾಕು. ಆಲ್ಮೋಸ್ಟ್ ವಿಜಿಲ್ ಕೂಗಬಾರ್ದು, ಬಟ್ ನಂಗೆ ಟೈಮ್ ಇಲ್ಲ. ಆಲ್ಮೋಸ್ಟ್ 8, 9 ಕಾಲ ಆಗ್ತಾಯಿದೆ ಟೈಮ್. ಅದಕ್ಕೋಸ್ಕರ ಒಂದು ವಿಜಿಲ್ ಹೊಡ್ಸ್ಬಿಡೋಣ ಬೇಡ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಮತ್ತು ಅಮ್ಮ ಏನೇನು ತಂದೈತೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ತೋರಿಸೋಣ ಅಂತ ಹೇಳಿ. ಅಮ್ಮ ಬಂದು ಮೊಳಕೆ ಕಾಳು ಮತ್ತು ಕೀರೆ ಸೊಪ್ಪು, ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿದೆ ಮಾತ್ರ ಕೀರೆ ಸೊಪ್ಪು. ಮತ್ತು ಸೋಸಿರೋದಂತೆ ಕೀರೆ ಸೊಪ್ಪು, ಸೋಸಿರೋ ಕೀರೆ ಸೊಪ್ಪು ತಂದವ್ರೆ. ನಮ್ಮ ಮನೆಗಿದು ಒಂದು 2 ಟೈಮ್ಸ್ ಆಗುತ್ತೆ. ಉಪ್ಸಾರು ಮಾಡಿದ್ರೆ ಒಂದು ಸರಿ ಆಗುತ್ತೆ, ಬೇರೆ ಏನಾದ್ರು ಮಾಡಿದ್ರೆ ಬಸ್ಸಾರು ಉಪ್ಸಾರು 2 ಮಾಡ್ಬೋದು ಇದರಲ್ಲಿ. ಆಮೇಲೆ ಮಾರ್ಕೆಟಿಂದ ಬಂತು ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಕ್ಯಾರೆಟು, ಬೀನ್ಸು ಹೆಂಗಿರು ಮಾರ್ಕೆಟ್ಗೆ ಹೋಗೈತೆ ಅಂತ ಹೇಳ್ಬಿಟ್ಟು ತಂದೈತೆ. ಆಮೇಲೆ ಕುಕ್ಕುಂಬರು ಎಷ್ಟಮ್ಮ ಆಗೈತೆ? ಸೌತೆಕಾಯಿ ಎಷ್ಟಮ್ಮ ರೇಟು? 20 ರೂಪಾಯಿಗೆ 3 ಅಂತೆ. ನಿಂಬೆಹಣ್ಣಂತೂ ಅಪ್ಪು ಇರಪ್ಪು, ನಿಂಬೆಹಣ್ಣಂತೂ 10 ರೂಪಾಯಿಗೆ 2 ಇಲ್ಲಿ ನಾವಿರೋ ಏರಿಯಾದಲ್ಲಿ. ಇದು ಬಂದ್ಬಿಟ್ಟು ಟೋಟಲ್ ಆಗಿ ಇಷ್ಟು ನಿಂಬೆಹಣ್ಣು ತಂದೈತೆ. 20 ರೂಪಾಯಿಗೆ 7 ನಿಂಬೆಹಣ್ಣು ಕೊಟ್ಟವ್ರೆ, ಆರಾಮಾಗಿ ತೊಗೊಂಬರ್ಬೋದು. ಸೊ ಇಷ್ಟು ತಂದೈತೆ. ಟೋಟಲಾಗಿ ಎಣ್ಣೆ ಬದನೆಕಾಯಿ ಸಾರು ರೆಡಿ ಆಯಿತು. ಎಣ್ಣೆ ಬದನೆಕಾಯಿ ಸಾರನ್ನ ವಿಜಿಲೆಲ್ಲ ಕೂಗಿಸ್ಬಾರ್ದು, ಜಸ್ಟ್ ಹಾಗೆ ಹಬೆಲೆ ಬೇಯಿಸ್ಕೊಬೇಕು, ಮಸಾಲೆ ಕುದಿಯುತ್ತಲ್ಲ ಆಗಲೇ ಬೇಯಿಸ್ಕೊಬೇಕು. ಬಟ್ ನನ್ನ ಹತ್ರ ಟೈಮ್ ಇರಲಿಲ್ಲ ಅಂತ ಹೇಳಿ ನಾನು ಒಂದು ವಿಜಿಲ್ ಕೂಗಿಸ್ಬಿಡೋಣ, ಇಲ್ಲ ಒಂದು ವಿಜಿಲ್ ಮುಂಚೆನೇ ಆಫ್ ಮಾಡಿಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಆದ್ರೂ ಸ್ವಲ್ಪ ಬೆಂದೋಗ್ಬಿಟ್ಟಿತ್ತು ಬದನೆಕಾಯಿ ಎಲ್ಲ, ಲೈಟಾಗಿ ಬೆಂದ್ಬಿಟ್ಟಿತ್ತು. ಒಂದು ವಿಜಿಲ್ ಕೂಗಿಲ್ಲ, ಅದಕ್ಕಿಂತ ಮುಂಚೆನೂ ಆಫ್ ಮಾಡಿದ್ದೆ, ಆದರೂ ಸ್ವಲ್ಪ ಲೈಟಾಗಿ ಬೆಂದೋಗ್ಬಿಟ್ಟಿತ್ತಲ್ಲ. ಸೊ ಈಗ ಸಾಂಬಾರು ಏನಿದೆ ಆ ಕನ್ಸಿಸ್ಟೆನ್ಸಿಗಿಂತ ಸ್ವಲ್ಪ ಆರಿದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ, ಇನ್ನು ಚೆನ್ನಾಗಿ ತಿಕ್ಕಾಗಿ ಕಾಣಿಸುತ್ತೆ. ಹೆಂಗೈತಮ್ಮ ಸಾರು? ಸೂಪರ್, ಚೆನ್ನಾಗೈತಾ? ಪುಳ್ಳಗೈತಾ? ನಾಳೆಗೆ ಮುಚ್ಚಿ ಕೊಡ್ತಾ ಇತ್ತಲ್ಲ ಕೃತನ್. ಪಾಪ ನಮ್ಮಮ್ಮ ಏನು ಕೇಳಿದ್ರು ಸರಿಯಾಗಿ ಮಾತಾಡ್ತಾನೆ ಇರಲಿಲ್ಲ, ಹ್ಞೂ ಅಂತಲೇ ಹೇಳ್ತಾ ಇದ್ರು. ನನಗಂತೂ ನಿಜವಾಗಿ ತುಂಬ ಒಂಥರ ಬೇಜಾರಾಗ್ಬಿಡ್ತು, ಏನಿದು ಸರಿಯಾಗಿ ಮಾತಾಡ್ತಾನೆ ಇಲ್ಲ ನಮ್ಮಮ್ಮ ಅಂತ ಹೇಳಿ. ಸರಿ ಹುಷಾರಿಲ್ಲ ಅಲ್ವಾ, ಬೇಡ ಬಿಡು ಜಾಸ್ತಿ ಮಾತಾಡ್ಸೋದು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಊಟ ಕೊಟ್ಬಿಟ್ಟು ಊಟ ಎಲ್ಲ ಆಯಿತು. ಅಮ್ಮಂಗೆ ಸಾಂಬಾರು ಇಷ್ಟ ಆಯಿತು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಊಟ ಎಲ್ಲ ಮಾಡಿ ಆಲ್ಮೋಸ್ಟು ಅಮ್ಮ ಮತ್ತು ಕೃತನ್ ಇಬ್ಬರು ಮಲ್ಕೊಂಡಿದ್ದಾರೆ. ನೋಡಿ, ಮಮ್ಮಿಗೆ ಫುಲ್ ನಿದ್ದೆ ಹೊಂಟೈತೆ, ಫುಲ್ ಟಯರ್ಡ್ ಆಗಿಬಿಟ್ಟು, ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ, ನಾನು ಮಲ್ಕೋಬೇಕು ಫಸ್ಟು ಅಂತ ಹೇಳಿದ್ರು. ಸರಿ ಆಯಿತು ಮಲ್ಕೊಳ್ಳಿ ಅಂತ ಹೇಳಿ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ನಂದಿಗೋಸ್ಕರ ವೆಯ್ಟ್ ಮಾಡಿಕೊಂಡು. ಮತ್ತು ನಂದಿ ಟೇಸ್ಟ್ ಮಾಡಿಬಿಟ್ಟು ಯಾವ ಥರ ಇರುತ್ತೆ ಅಂತ ಹೇಳೋಣ ಅಂತ ಅಂದ್ಕೊಂಡೆ. ಬಟ್ ನಂದಿ ಬರೋ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತು. ಸರಿ ಓಕೆ, ಇನ್ನೇನು ಮಾಡೋಣ, ವೀಡಿಯೋ ಎಂಡ್ ಮಾಡಿಬಿಡೋಣ. ಯಾಕಂದರೆ ನಂದಿ ಬರೋ ಅಷ್ಟರಲ್ಲಿ ನಾನು ಆಲ್ಮೋಸ್ಟ್ ನಿದ್ದೆ ಮಾಡಿಬಿಟ್ಟಿರ್ತೀನಿ. ಅದಕ್ಕೋಸ್ಕರ ವೀಡಿಯೋ ಎಂಡ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಪರ್ಸ್ನಲಾಗಿ ಊರಲ್ಲಿ ಸಾಂಬಾರು ತುಂಬ ಇಷ್ಟ ಆಯಿತು, ಅಮ್ಮಂಗೂ ಇಷ್ಟ ಆಯಿತು ಅಂತ ಹೇಳಿದ್ರು. ಚೆನ್ನಾಗಿದೆ, ನಾಲ್ಗೆಗೆ ರುಚಿ ಕೊಡ್ತಾ ಇದೆ ಅಂತ ಹೇಳಿದ್ರು. ಮತ್ತು ಕೃತನ್ ಖಾರ ಅಂದರೆ ಅವನು ರೆಡ್ ಕಲರ್ ನೋಡಿದ ತಕ್ಷಣ ಇಷ್ಟ ಆಗಲ್ಲ ಅವನಿಗೆ. ಫಸ್ಟ್ ಆಫ್ ಆಲ್ ರೆಡ್ ಕಲರ್ ಅಂದ ತಕ್ಷಣ ಖಾರ ಅಂತ ಹೇಳ್ತಾನೆ. ಮತ್ತು ನಮ್ಮ ಅತ್ತೆಗೂ ಅಷ್ಟೇ ಏನಪ್ಪ ಖಾರ ಅಂದರೆ ಅಷ್ಟು ಇಷ್ಟ ಆಗಲ್ಲ, ಉಪ್ಪು ಹುಳಿ ಖಾರ ಆ ಥರದ್ದೇನೆ ಇಷ್ಟ ಆಗಲ್ಲ. ಅವ್ರಿಗೆ ಸ್ವಲ್ಪ ಸಪ್ಪೆ ಸಪ್ಪೆ ಊಟನೇ ಇಷ್ಟ ಆಗುತ್ತೆ. ಸೊ ನನಗೆ ಉಪ್ಪು ಹುಳಿ ಖಾರ ಎಲ್ಲ ಇದ್ರೇ ಚೆನ್ನಾಗಿರುತ್ತೆ, ಅದೆಲ್ಲ ತಿನ್ನಬೇಕು ಅಂತ ನಾನು ಯಾವಾಗಲೂ ಈ ಥರ ಮಾಡ್ಕೊತೀನಿ. ಖಾರವಾಗೆ ಸ್ವಲ್ಪ ಮಾಡ್ತೀನಿ, ಉಪ್ಪು ಹುಳಿ ಖಾರ ಥರ. ಸೊ ಓವರಾಲಾಗಿ
ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಅಮ್ಮ ನನಗೋಸ್ಕರ ಏನೇನು ತಂದಿದ್ರು ಅಂತ ಹೇಳಿ. ಸೊ ನಾವು ಸ್ವಲ್ಪ ಹೊರಗಡೆ ಹೋಗಿದ್ದು ಬಂದ್ವಿ. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ. ನನ್ನ ವಿಡಿಯೋದಲ್ಲಿ ಏನಿದೆ ಏನಿಲ್ಲ ಅಂತ ನನಗೂ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿ ಅಷ್ಟೇ ಕೇಳ್ಕೊತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.